ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಾಗೆ ಇದು ಭಾನುವಾರ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಮಗಳು ಹೊರಟಿದ್ವಿ. ಯಾಕಂದರೆ ನನ್ನ ಮಗಳದ್ದು ಹರಕೆ ಇತ್ತು. ಇನ್ನೊಂದು 2 ಡೇಸ್ ಆದರೆ ಆಷಾಢ ಮುಗ್ದೋಗುತ್ತೆ. ಸೊ ಅಷ್ಟರಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಹಾಗೆ ಬಸ್ಸಲ್ಲಿ ಬೆಂಗಳೂರು ಅವರೇ ಅಂದರೆ ನಮ್ಮ ಏರಿಯಾದವರೇ ಸಿಕ್ಕಿದ್ರು. ಅವರು ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ ಹೇಳಿದ್ರು. ನಾನು ಮುಂಚೆ ಬೆಂಗಳೂರು ಮನೇಲಿ ಕೆಲಸ ಮಾಡ್ತಿದ್ದರಿಂದ ಅಲ್ಲಿ ನೋಡಿರ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದೆ. ಅವರು ಈಗ ನಮ್ಮ ಏರಿಯಾದಲ್ಲಿ ಇಲ್ವಂತೆ, ಬೇರೆ ಕಡೆ ಇದ್ದಾರಂತೆ. ಬೇರೆ ಏರಿಯಾದಿಂದ ಬಂದಿದ್ದರು. ಅವರು ಮೆಜೆಸ್ಟಿಕ್ಕಲ್ಲಿ ಒಂದು 4-5 ಜನ ಎಲ್ಲ ಫ್ರೆಂಡ್ಸು ಲೇಡೀಸು ಬಂದಿದ್ದರು ತಿರುಪತಿಗೆ. ಅವರು ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂತಂದಾಗ ಒಂಥರ ಖುಷಿ ಆಯಿತು. ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ ಎಷ್ಟೊಂದು ಜನ ಈಗಲೂ ಅಷ್ಟೇ ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಗುರ್ತಿಡಿತಾರೆ. ನಾನು ಅವಾಗ ಬೆಂಗಳೂರು ಅಂತ ಹೇಳ್ತೀನಿ. ಸೊ ಫ್ಯೂಚರಲ್ಲಿ ನಿಮ್ಮನ್ನು ನೋಡಿದ್ದೀನಿ ಅಂತ ಹೇಳೋದಕ್ಕಿಂತವ ನೀವು ಇಂಥವ್ರಲ್ವಾ, ನೀವು ಹಿಂಗೆ ಅಲ್ವಾ ಅಂತ ಹೇಳ್ಬಿಟ್ಟು ಗುರ್ತಿಡಿಬೇಕಂದ್ರೆ ನೀವು ಯೂಟ್ಯೂಬರ್ ಅಲ್ವಾ, ಯೂಟ್ಯೂಬ್ ಚಾನಲ್ ಇದೆಯಲ್ಲ, ನೀವು ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು ನೋಡಿ ಗುರುತಿಡಿಬೇಕು. ಆ ಮಟ್ಟಕ್ಕೆ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ದೇವರಿಚ್ಛೆ. ಹಾಗೆ ಇಲ್ಲಿ ಬೆಳಗ್ಗೆ ಬಂದು ಇಲ್ಲಿ ವೆಂಕಟಾದ್ರಿ ನಿಲಯಂ ಇದೆ, ಅಲ್ಲಿ ಹೋಗಿ ಲಗೇಜೆಲ್ಲ ಇಟ್ಟು ಅಲ್ಲೇ ಮುಡಿ ಕೊಡೋದು ಐತೆ. ಮುಡಿ ಕೊಟ್ಟು ಬಿಸಿನೀರೆಲ್ಲ ಸಿಗುತ್ತೆ, ಸ್ನಾನ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹಾಗೆ ಅಲ್ಲೇ ವೆಂಕಟಾದ್ರಿ ನಿಲಯಂ ಪಕ್ಕ ಒಂದು ಹೋಟ್ಲಿದೆ ಹಿಂದೆಗಡೆ, ಅಲ್ಲೇ ಹೋಗಿ ತಿನ್ಕೊಳ್ಳೋಣ ಅಂತ ತಿಂತಾಯಿದ್ವಿ. ಬಟ್ ಅಲ್ಲಿ ಟೇಸ್ಟ್ ಚೆನ್ನಾಗಿರಲಿಲ್ಲ ಒಂಚೂರೂ. ಮತ್ತು ಇಡ್ಲಿ ವಡೆ ಮತ್ತು ದೋಸೆ ತೊಗೊಂಡಿದ್ವಿ. ಈರುಳ್ಳಿ ದೋಸೆ ಕೇಳಿದ್ರೆ ಏನು ಮಾಡಿದರು ಅಂದರೆ ನಾರ್ಮಲ್ ದೋಸೆಗೆ ತೆಳ್ಳಗೂ ಇದ್ಬಿಟ್ಟು ಮಸಾಲೆ ದೋಸೆ ಥರದ ಈರುಳ್ಳಿ ಹಂಗೆ ಪುಡಿ ಸಣ್ಣದು ಹಾಕ್ಬಿಟ್ಟು ಕೊಟ್ಟಿದ್ದರು. ಅದು ಅಂಟ್ಕೊಂಡು ಇರಲಿಲ್ಲ, ಬೆಂದು ಇರಲಿಲ್ಲ. ನನ್ನ ಮಗಳು ಏನಕ್ಕಿ ಮಾಡುತ್ತಿಲ್ಲಮ್ಮ ಸೂರ್ಯವಂಶದ ಈರುಳ್ಳಿ ದೋಸೆ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ತಿಂಡಿ ತಿಂದ್ಕೊಂಡು ಇಲ್ಲಿ ಒಂದು ಸರ್ಕಲ್ ಇದೆ, ಸರ್ಕಲ್ಗೆ ಬಂದು ಬಸ್ ಹತ್ತಿದ್ವಿ. ಅಲ್ಲಿ ತೊಗೊಂಡೋಗಿ ಎಂಟ್ರೆನ್ಸ್ ಹತ್ರ ಬಿಡ್ತಾರೆ, ಅಂದರೆ ಕ್ಯೂ ಸ್ಟಾರ್ಟ್ ಆಗೋ ಕಡೆ ಬಿಡ್ತಾರೆ. ಹಾಗೆ ಇಲ್ಲಿ ಎಲ್ಲ ಫ್ರೀ ತಿರುಪತಿಗೆ ಹೋಗೋರಿಗೆ. ತಿರುಪತಿ ಒಳಗಡೆ ಅಂದರೆ ದೇವಸ್ಥಾನ ನಿಯರ್ ಸುತ್ತಮುತ್ತ ತಿರುಮಲೆ ಅಂತಾರಲ್ಲ, ಅಲ್ಲಿ ಎಲ್ಲ ಕಡೆ ಓಡಾಡೋದಕ್ಕೆ ಫ್ರೀ. ಹಾಗೆ ಲಾಕರ್ ಲಗೇಜ್ ಇಡೋದಕ್ಕೆ ಫ್ರೀ, ಚಪ್ಪಲಿ ಬಿಡೋದಕ್ಕೆ ಫ್ರೀ, ಹಾಗೆ ಊಟ ಫ್ರೀ, ವಾಶ್ರೂಮ್ ಫ್ರೀ, ಎಲ್ಲ ಕಡೆನೂ ಫ್ರೀ. ಎಲ್ಲೂ ನೀವು ದುಡ್ಡು ಕೊಡೋದು ಬೇಕಾಗಿಲ್ಲ, ₹1. ಖುಷಿಯಾಗುತ್ತೆ ಈ ಥರ ಟೆಂಪಲ್ಗೆ ಬಂದಾಗ ಎಲ್ಲೂ ದುಡ್ಡು ಕೊಡ್ದಲ್ಲೇ ಇರೋದು, ಓಡಾಡೋದು ಎಲ್ಲ. ಆದರೆ ತಿರುಪತಿಯಿಂದ ಅಂದರೆ ಬೆಟ್ಟದಿಂದ ಕೇಳಿಕೆ ತಿರುಮಲೆಯಿಂದ ತಿರುಪತಿಗೆ ಬರಬೇಕು ಅಂತಂದರೆ ಅದು ಬಸ್ ಚಾರ್ಜ್ ಮಾಮೂಲಿ ಕೊಡಬೇಕು. ಇನ್ನಿದ್ದಂತೆ ಎಲ್ಲನೂ ಅಷ್ಟೇ, ಕುಡಿಯೋ ನೀರಾಗಲಿ ಇದಾಗಲಿ ಎಲ್ಲ ಥರ ಸೌಕರ್ಯನೂ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು, ಕ್ಯೂನಲ್ಲಿ ನಿಂತಿದ್ದಾಗ ಫ್ಯಾನ್ಗಳು ಓಡ್ತಾ ಇರುತ್ತೆ, ಸೆಕೆ ಆಗುತ್ತಲ್ಲ ಜನಗಳಿಗೆ. ಹಾಗೆ ಸೈಡಲ್ಲಿ ಬಂದು ಎಲ್ಲ ಪ್ರಸಾದ ಕೊಡ್ತಾ ಇರ್ತಾರೆ. ಇವ್ರು ಇರ್ತಾರಲ್ಲ ಭಕ್ತಾದಿಗಳು, ಅಂದರೆ ವ್ಯಾಲೆಂಟಿಯರ್ ಆಗಿ ಸೇವೆ ಮಾಡೋದಕ್ಕೆ ಅಂತ ಇರ್ತಾರಲ್ಲ, ಅವ್ರು ಬಂದು ಕುಡಿಯೋಕ್ಕೆ ನೀರು ಮತ್ತು ಪ್ರಸಾದ ಅಂದರೆ ಊಟ ಎಲ್ಲ ಕೊಡ್ತಾ ಇರ್ತಾರೆ. ಉಪ್ಮಾ ಮತ್ತು ಅನ್ನ ಸಾಂಬಾರು ಕೊಡ್ತಾರೆ. ನೋಡ್ತಾ ಇರ್ಬೋದು ಇಲ್ಲಿ ಆರೆಂಜ್ ಕಲರ್ ಬಟ್ಟೆ ಹಾಕ್ಕೊಂಡಿರ್ತಾರಲ್ಲ ಲೇಡೀಸು ಅವರು, ಮತ್ತು ವೈಟ್ ಆ್ಯಂಡ್ ವೈಟು ಹಾಕಿರೋ ಜೆಂಟ್ಸು ಇರ್ತಾರೆ. ಬಟ್ ಪ್ರಸಾದ ಕೊಡೋದೆಲ್ಲ ಲೇಡೀಸ್ ಇರ್ತಾರೆ ಜಾಸ್ತಿ, ಜೆಂಟ್ಸ್ ಯಾರೂ ಇರಲ್ಲ. ಸ್ಟಾರ್ಟ್ ಆದಾಗಲೇ ಇಷ್ಟವರೆಗೆ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುತ್ತೆ. ನಮಗೆ 30 ಅವರ್ ಅಂತ ತೋರಿಸ್ತು, ಆಮೇಲೆ 24 ಅವರು, ಆಮೇಲೆ 18 ಅವರ್ ಅಂತ ಬಂತು. ಬಟ್ ನಮಗೆ ದರ್ಶನ ಆಗಿದ್ದು 21 ಗಂಟೆಗೆ ದರ್ಶನ ಆಯಿತು. ಇನ್ನು 2 ಅವರ್ ಆಗ್ಬೋದು, 1 ಅವರ್ ಆಗ್ಬೋದು. ಲೈನ್ ಥರ ಶೆಡ್ಡಿಗೆ ಬರೋಕ್ಕೆ ನಾವು ಒಂದು 12 ಗಂಟೆ ಆಗೋಗಿತ್ತು. 12 ಗಂಟೆ 1 ಗಂಟೆ 2 ಗಂಟೆ ನಾವು ಈ ಶೆಡ್ಡಿಗೆ ಬಂದಾಗ. ಈ ಶೆಡ್ಡಲ್ಲಿ 12 ಗಂಟೆಯಿಂದ ಮತ್ತು ನೈಟ್ 8 ಗಂಟೆವರೆಗೂ ಕೂಡ ಹಾಕಿದ್ರು. 8 ಗಂಟೆಗೆ ಕ್ಯೂ ಬಿಟ್ಟು ಟೋಕನ್ ಕೊಟ್ಟರು. ಅಲ್ಲಿಂದ ಬೆಳಗ್ಗಿನ ಜಾವ 4:45ಗೆ ದರ್ಶನ ಆಗಿತ್ತು. ನಾವು ಕ್ಯೂನಾಗ ನಿಂತಾಗ 7:45, ಬಟ್ ಬೆಳಗ್ಗೆ 7:45 ದರ್ಶನ ಆದಾಗ ಬೆಳಗಿನ ಜಾವ 4:45. 21 ಅವರ್ಸ್ ಅಂದರೆ 22 ಅವರ್ಸ್ ಹತ್ತತ್ರ ನಿಯರ್ 24 ಅವರ್ಸ್ ಆಯಿತು.
ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಲಡ್ಡು ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹಾಗೆ ಅಲ್ಲಿ ಎದುರುಗಡೆ ಆಂಜನೇಯನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಎಲ್ಲರೂ ಕಾಯಿ ಹೊಡಿತಾ ಇರ್ತಾರೆ. ನಾವೂ ಹೋಗಿ ಕಾಯಿ ಹೊಡೆದು ಕರ್ಪೂರ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡ್ಕೊಂಡ್ವಿ. ಹಾಗೆ ಭೂವರಾಹ ಸ್ವಾಮಿ ಟೆಂಪಲ್ಲು ತೆಗೆದಿತ್ತು. ಅಂದರೆ ನಾವು ಮೊಬೈಲೆಲ್ಲ ತೊಗೊಂಡೋಗಿದ್ವಿ, ಎಲ್ಲ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮೊಬೈಲ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆಂಜನೇಯನ ಕಾಯಿ ಎಲ್ಲ ಹೊಡೆದು ಹೋಗೋಷ್ಟರಲ್ಲಿ ಅಲ್ಲೇ ಬೆಳಗ್ಗೆ 6 ಗಂಟೆ ಆಗೋಗಿತ್ತು. 6 ಗಂಟೆ 6:15 ಹಾಗೆ ಬಂದು ಇಲ್ಲಿ ಭೂವರಾಹ ಸ್ವಾಮಿ ದರ್ಶನಕ್ಕೂ ಹೋದ್ವಿ. ಹಾಗೆ ಇದೆ ಆಂಜನೇಯನ ದೇವಸ್ಥಾನ ಎದುರುಗಡೆ ಇರೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎದುರುಗಡೆ. ಹಾಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಲೆಫ್ಟಲ್ಲಿ ಕಲ್ಯಾಣಿ ಇದೆಯಲ್ಲ, ಆ ಕಲ್ಯಾಣಿ ಹಿಂದೆ ಇದೆ ಅದು ಭೂವರಾಹ ಸ್ವಾಮಿ ಟೆಂಪಲ್ಲು. ಹೋದವರು ಫಸ್ಟು ಅಲ್ಲಿಗೆ ವಿಸಿಟ್ ಮಾಡಿಬಿಟ್ಟು ಆಮೇಲೆ ದರ್ಶನಕ್ಕೆ ಹೋದರೆ ಒಳ್ಳೆಯದು. ನಾವು ಫಸ್ಟೇ ದರ್ಶನಕ್ಕೆ ಹೋಗ್ಬಿಟ್ವಿ, ಯಾಕಂತಂದರೆ ಲೇಟ್ ಆಗುತ್ತೆ ಇನ್ನು ಅಂತ ಹೇಳ್ಬಿಟ್ಟು. ದರ್ಶನಕ್ಕೆ ನಾವು ಲೇಟಾಗಿ ಹೋದಷ್ಟು ಮತ್ತು ದರ್ಶನ ಆಗೋದು ಇನ್ನೂ ಲೇಟಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಲಾಡು ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ. ನನ್ನ ಮಗಳಿಗೆ ಮುಡಿ ಎಲ್ಲ ಕೊಟ್ಟಿದ್ದಾಯಿತು. ಅವಳು ಮುಡಿ ಕೊಟ್ಟಾಗ ಒಳ್ಳೆ ಚಿಕ್ಕ ಮಗು ಥರ ಕಾಣಿಸ್ತಾ ಇದ್ಲು. 3 ವರ್ಷದ ಮಗು ಇತ್ತಲ್ಲ ಆವಾಗ ಇದ್ಲಲ್ಲ ಹಾಗೆ 7 ಗಂಟೆ ಆಗೋಗಿತ್ತು. ಮತ್ತು 7 ಗಂಟೆ ಆದಮೇಲೆ ಬಾರವ್ವ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಮತ್ತು ಪೂರಿ ತೊಗೊಂಡು ತಿಂದ್ವಿ. ತಿಂದಾದಮೇಲೆ ಮತ್ತೆ ಬಸ್ ಸ್ಟಾಪಿಗೆ ಬರ್ತಾಯಿದ್ವಿ. ಆಗ ಇಲ್ಲಿ ಇದು ವರಹಸ್ವಾಮಿ ಅಂದರೆ ಹಂದಿ ಹೋಗ್ತಾಯಿತ್ತು. ಅಲ್ಲಿ ಇದ್ದವರು ಇದು ಕಾಡು ಹಂದಿ ಅಂತ ಅಂದರು. ಹಾಗೆ ಸಾಕ್ಷಾತ್ ಭೂವರಾಹ ಸ್ವಾಮಿ ಇದೆ, ನನಗೆ ದರ್ಶನ ಆಯಿತು ಅಂತ ಹೇಳ್ಬಿಟ್ಟು ಬಂದಿಲ್ಲಿ ಲಾಕರ್ ಹತ್ರ ತೊಗೊಂಡ್ವಿ. ಇದು ವೆಂಕಟೇಶ್ವರ ನಿಲಯಂ ಎದುರುಗಡೆ ಯಾತ್ರಿ ಸದನ ಅಂತ ಇದೆ, ಅಲ್ಲಿಗೆ ಸಿಕ್ಕಿತ್ತು. ವೆಂಕಟೇಶ್ವರಂ ನಿಲಯಮಲ್ಲಿ ನನಗೆ ಟೋಕನ್ ಸಿಗಲಿಲ್ಲ. ಹಾಗಾಗಿ ಅಲ್ಲಿಗೆ ತೊಗೊಂಡು ಮತ್ತೆ ಬಸ್ ಹತ್ತಿ ಬಂದ್ವಿ ರಿಟರ್ನು ತಿರುಪತಿಗೆ. ನಿದ್ದೆ ಇರಲಿಲ್ಲವಲ್ಲ 2 ನೈಟು, ಸೊ ಹಾಗಾಗಿ ಬಸ್ಸಲ್ಲಿ ಬರುವಾಗ ಮಲ್ಕೊಂಡೇ ಇದ್ವಿ. ನಾವು ಹೋಗೋದಕ್ಕೆ ಬರೋದಕ್ಕೆ 2 ಅವರಲ್ಲೂ ತಿರುಪತಿ ಅಂದರೆ ಕೆಳಗಡೆ ಬೆಟ್ಟದ ಕೆಳಗಡೆನೇ ಟಿಕೆಟ್ ತೊಗೊಂಬಿಟ್ಟಿದ್ವಿ. 10 ರೂಪಾಯಿ ಒಬ್ಬರಿಗೆ ಒಂದು ಕಡೆಯಿಂದ ಕಡಿಮೆ ಆಗುತ್ತೆ ಅಂತ ಹೇಳಿದರು. 90 ರೂಪಾಯಿ ಟಿಕೆಟು 80 ರೂಪಾಯಿ ಆಗುತ್ತೆ ಅಂತಂದರು. ಸೊ 20 ರೂಪಾಯಿ ಒಬ್ಬೊಬ್ರಿಗೆ ಉಳ್ಕೊಳ್ಳುತ್ತೆ ಮತ್ತು 3 ದಿವಸ ವ್ಯಾಲಿಡ್ ಇರುತ್ತೆ. ಹಾಗಾಗಿ ನಾನು ಹೋಗೋದು ಬರೋದು 2 ಟಿಕೆಟ್ ತೊಗೊಂಡ್ಬಿಟ್ಟಿದ್ದೆ. ಆಗ 3 ದಿವಸ ತನಕ ಏನಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದನ್ನು ತೊಗೊಂಡು ಬಂದು ಮತ್ತೆ ಬಸ್ ಹತ್ತಿದ್ವಿ. ಅಲ್ಲಿ ತಿರುಪತಿಲಿ ಬೆಂಗಳೂರು ಬಸ್ ಹತ್ತಿದಾಗ 9 ಗಂಟೆ ಅದು ಹೊರಟಾಗ. ಬಟ್ ಇಲ್ಲಿ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ 4 ಗಂಟೆ ಆಗೋಯ್ತು. 2:30ಗೆ ಬೆಂಗಳೂರು ನಿಯರ್ ರೀಚ್ ಆಗಿದ್ದು. ಆ ಟ್ರಾಫಿಕ್ಕಲ್ಲಿ ಮೆಜೆಸ್ಟಿಕ್ಕಿಗೆ ಬರೋ ಅಷ್ಟೊತ್ತಿಗೆ 4 ಗಂಟೆ ಆಗೋಗಿತ್ತು. ಸೊ ಅಲ್ಲಿಂದ 5 ಗಂಟೆ ಆಯಿತು ಮನೆಗೆ ಬರೋ ಅಷ್ಟೊತ್ತಿಗೆ. ಹಾಗೆ ನೈಟು ಮೊನ್ನೆದೇ ಟೊಮೆಟೊ ಪಚ್ಚಡಿ ಮಾಡೋಗಿದ್ನಲ್ಲ, ಅದೇ ಇತ್ತು. ಅನ್ನ ಮಾಡಿಕೊಂಡು ತುಪ್ಪ ಹಾಕ್ಬಿಟ್ಟು ಮಕ್ಕಳಿಗೂ ತಿನ್ನಿಸಿ ನಾನು ತಿಂದು ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.